ಕೊರಟಗೆರೆಯಲ್ಲಿ ನಡೆದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಿತರಕ್ಷಣಾ ಸಮಿತಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಸಭೆಯಲ್ಲಿ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಮತ್ತು ಎಲ್ಲ ದಲಿತ ಮುಖಂಡರುಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಈ ಸಭೆಯಲ್ಲಿ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖ್ಯ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಹನುಮಂತರಾಯಪಡಿ, ತೋವಿನಕೆರೆ. ಅವರು ಕೆಲಸ ಮಾಡಿ ನಿರ್ವಹಿಸಬೇಕು. ಅವ್ರು ನಿರ್ವಹಿಸೋದೇ ಇಲ್ಲ ಅಂತ ನಿಮ್ಗೆ ಗೊತ್ತಾ? ಯಾರು ಹೇಳಿದ್ರು ನಿರ್ವಹಿಸಕ್ಕೆ? ಪೊಲೀಸ್ ಇಲಾಖೆ ಹೋಗಿಲ್ಲ ಅಥವಾ ಇನ್ನೊಬ್ಬರು ಮತ್ತು ಯಾರು ಮೂವರು ಇಲಾಖೆ ಯಾರು ನಿರ್ವಹಿಸಿಲ್ಲ ಅಂತ ಹೇಳಿಲ್ಲ. ಒಬ್ಬರ ಸಾಕ್ಷಿ ಹೇಳಿಸಿ ಎಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿಸಿ. ನೀವು ಯಾವ್ಯಾವ ಇಲಾಖೆ ಹೇಳಿದ್ದು? ಮೂರು: ಪರಿಸರ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಇನ್ನೊಂದು ಆರ್ಟಿಒ. ಯಾರನ್ನ ಕಾಸು ಹೇಳಿಸಿಲ್ಲ. ಏನಕ್ಕೆ ಮಾಡ್ತೀವಿ? ಅಲ್ಲ, ನಮ್ಗೆ ಕೆಲಸ ಇಲ್ವಾ ಇಲ್ಲಿ ದಲಿತರುಗಳಿಗೆ? ನಮ್ಮ ಹಲವಾರು ಪ್ರಶ್ನೆಗಳು, ನಾವು ರೈತರುಗಳೇ. ಈ ವರ್ಷಕ್ಕೆ ಮೀಟಿಂಗ್ ಕರೆಯೋಕೆ ಇವಾಗ ಕರೆದಿದ್ದೀರಾ? ಒಂದು ವರ್ಷ ಆಗಿದೆ. ಒಂದು ವರ್ಷದಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ಏನ್ ಬೇಜವಾಬ್ದಾರಿ ಅಂತಾಗಿ ಇಲ್ಲ ಆಡಳಿತ ನಡೆಸ್ತೀವಿ. ವಾಯುಬಾರಿ ಅಧಿಕಾರಿ ಕೂಡ ಬರ್ಬೇಕು ಸರ್. ಇದು ವಿಚಾರವಾಗಿ ಆಗ್ಬೇಕು ಸರ್. ಕರ್ಸಿ ಸರ್, ಅಧಿಕಾರಿಗಳು ಕರ್ಸೋದು ಮಾಡ್ಬೇಕು ಸರ್. ನಾವು ದಂಡಾಧಿಕಾರಿ ಹೇಳಿದ್ರ ಇಲಾಖೆ ಅಧಿಕಾರಿಗಳು ಯಾಕೆ ಬರಲ್ಲ ಸರ್? ಮುಂದೆ ಮೀಟಿಂಗಿಗೆ ತಪ್ಪಿಸ್ಕೊಳ್ತಾರೆ. ಯಾಕೆ ತಪ್ಪಿಸ್ಕೊಳ್ತಾರೆ ಅಂದ್ರೆ ಅವಾಗ ಕಮಿಟ್ಮೆಂಟ್ ಅದು ಓಪನ್ ಕೊಡ್ತೀವಿ. ನಾವು ಓಪನ್ ಕೊಡ್ತೀವಿ ಸರ್. ಪ್ರೆಷರ್ ನೋಟಿಸ್ ಕೊಟ್ಟಿದ್ದೀವಿ. ಕೋಟಿ ಗಟ್ಟಲೆ ಲಾಭ ಇದರಲ್ಲಿ. ಒಂದ್ ದಿವಸಕ್ಕೆ ಬಿಡ್ಲೇನ್ರಿ. ನೂರಾರು ರೋಡ್ ನಮ್ಮ ಕೃಷಿಯಲ್ಲಿ ನೂರಾರು ಲೋಡ್ ಆಚೆ ಹೋಗ್ತೈತೆ. ಅದು ಸಾವಿರಾರು ಗಟ್ಟಲೆ. 600 ರೂಪಾಯಿ 500 ರೂಪಾಯಿ ಅಷ್ಟೇ ಒಂದು ಲೋಡ್ ನೀರು. ಒಂದು 10 ಲೋಡ್ ಬಿಡ್ರಿ. ಒಂದು 6,000 ರೂಪಾಯಿ ಖರ್ಚಾಗಲಿ. ಯಾಕೆ ಅನುಕೂಲ ಆಗ್ತಾ ಇದ್ದಾಗೆ ಎಲ್ಲರಿಗೂ ಸಹ ಇಲಾಖೆಯ ಈ ಒಂದು ಸಭೆಗೆ ಆಧಾರದಿಂದ ಸ್ವಾಗತವನ್ನು ಕೋರಿರ್ತಕ್ಕಂಥ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರಿಗೂ ಕೂಡ ಈ ಒಂದು ಸಭೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಆಧಾರದಿಂದ ಸ್ವಾಗತವನ್ನು ಕೋರ್ತಾ, ಈಗ ಈ ಕಾರ್ಯಕ್ರಮದ ಮುಂದಿನ ಘಟ್ಟ ಮಹಾನ್ ವ್ಯಕ್ತಿಗಳಿಗೆ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮ. ಎಲ್ಲರೂ ಕೂಡ ಎದ್ದು ನಿಂತು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು. ಮುಂದೆ ಕಡೆ ಎಲ್ಲರಿಗೂ ಕೂಡ ಅಲ್ಲೇ ಹೂವು ಮುಟ್ಟಿಸ್ಬಿಡ ಈಗ ಎಷ್ಟು ಏನಾಗಿತ್ತು ಅಲ್ಲಿರ್ತಕ್ಕಂಥ ವೈಸ್ ಮಾಡೋದು ವೈಸ್ ಮಾಡೋದು ನಿಲ್ಲಿಸ್ಬೇಕು. ಮತ್ತೆ ಐತಲ್ಲ ಅದನ್ನ ನಿಲ್ಲಿಸ್ಬೇಕು. ಇದೆರಡನ್ನು ಭಾರಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ದಯವಿಟ್ಟು ಕ್ರಮ ಕೈಗೊಳ್ಳಿ. ಆಮೇಲೆ ಈಗಲೇ ಬೇಕು ಇದಕ್ಕೆ ರೋಡ್ಗೆ ನೀರು ಬೇಸಿಗೆ ಬಂತಿಲ್ಲ. ಬಿಸಿಲು ತನಕ ಒಂದು 6 ತಿಂಗಳು 7 ತಿಂಗಳು ಮಳೆ ಬಂದು ಪರವಾಗಿಲ್ಲ, ಹೆಂಗೋ ಇಲ್ಲಿಂದ ಬೇಸಿಗೆ ಬರ್ತೈತೆ, ಧೂಳು ಅತಿ ಹೆಚ್ಚು ಬರ್ತೈತೆ. ಯಾರು ಅದನ್ನ ನೀರು ಕೊಡಿಸ್ತಾರೆ ಅದನ್ನ ಜವಾಬ್ದಾರಿ ತಗೊಂಡಾರು ಇವಾಗ ಈಗ ಖುದ್ದಾಗಿ ನಮ್ಗೆ ನೀವ್ಯಾರಾದ್ರೂ ನಮ್ಗೆ ಹೇಳ್ಬೇಕು. ಅವ್ರನ್ನ ಕೇಳ್ತೀವಿ. ನಾವು ನಾವು ಕೇಳ್ತೀವಿ. ಅವ್ರನ್ನ ಇಂಥವ್ರು ಜವಾಬ್ದಾರಿ ತಗೊಂಡ್ರಂತ ನಾವು ಹೇಳ್ಬೇಕು. ದಯವಿಟ್ಟು ಅಲ್ಲ, ನೀರು ಹೊಡೆಯೋದ್ರೆ ಸಮಸ್ಯೆ ಬಗೆಹರಿಯಲ್ಲ.
ಅವ್ರ ಆಯ್ತು ಅದು ಅರ್ಥ ಮಾಡ್ಕೋ. ಅವರು ಟನ್ನೇಜ್ ಕಮ್ಮಿ ಹಾಕೋಬೇಕು, ತಾಪಲ್ಲಿ ಮುಚ್ಕೊಂಡು ಹೋಗ್ಬೇಕು. ಅವೆರಡನ್ನು ಮಾಡ್ಲಿ. ಒಂದು ನಾನು ಒಂದೇ ಒಂದು ದಾಖಲೆ ಪ್ರಕಾರ ಹೇಳ್ಬಿಡ್ತೀನಿ, ಇದ್ರೆ ಕೊಡಿ, ಮುಂದಿನ ಸಭೆಗೆ ಕೊಡಿ ಮಾಹಿತಿನ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಪ್ರೆಷರ್ ಒಂದೊಂದು ಕಂಡೀಷನ್ ಹಾಕಿದ್ದಾರೆ. ಪ್ರತಿ ವರ್ಷ ಅವರ ಟರ್ನ್ ಓವರ್ ಅಲ್ಲಿ 5% ಕಮ್ಯುನಿಟಿಗೆ ಸರ್ವಿಸ್ಗೆ ಯುಟಿಲೈಸ್ ಮಾಡಬೇಕು. ಯುಟಿಲೈಸ್ ಮಾಡಿದ್ದನ್ನ ನಿಮಗೆ ದಾಖಲೆ ಕೊಟ್ಕೊಂಡು ರಿನ್ಯೂವಲ್ ಮಾಡಬೇಕು. ಎಷ್ಟು ಪ್ರೆಷರ್ದು 4 ವರ್ಷದಿಂದ CSR ಫಂಡ್ ಬಳಸುತ್ತಿಲ್ಲ ಸರ್. ಅದು ಇಸಿ ಕಮಿಟಿ ಆಗುತ್ತೆ, ಅದು ನಮ್ಗೆ ವರದಿ ಇಸಿ ಕಮಿಟಿ ಒಂದು ಸಾಹೇಬ್ರೆ ನನ್ನ ಆಫೀಸಲ್ಲಿ ನೋಡಿದ್ದೀರಲ್ವ, ನಾನು ಸ್ವಲ್ಪ ತಿಳ್ಕೊಂಡೆ ಮಾತಾಡ್ತೇನೆ. ನಿಮ್ಗೆ ಎಷ್ಟು ಕೇಳಿ ನಾನು ಇದು ದಾಖಲೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಈ ಕಂಡೀಷನ್ ಇಟ್ಕೊಂಡ್ರೆ ನೀವು ಲೈಸೆನ್ಸ್ ಇಶ್ಯೂ ಮಾಡೋದು. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಆ ದಾಖಲೆ ಇಟ್ಕೊಂಡ್ರೆ ನೀವು ರಿನ್ಯೂವಲ್ ಮಾಡೋದು. ಕ್ರಷರ್ ಅನುಮತಿ ಕೊಡೋದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆದ ನಂತರ ILMS ರಿಜಿಸ್ಟರ್ ಆಗೋದು ಅಲ್ವಾ? ಆ ಕಂಡೀಷನ್ ನೀವು ಓದಿದ್ದೀರಾ? ಎನ್ವೈರನ್ಮೆಂಟಲ್